ತಾಲೂಕಿನ ಜಂಗಮಕೋಟೆ ರಸ್ತೆಯ ಬೆಳ್ಳುಟ್ಟಿ ಗೇಟ್ ಬಳಿ ಇರುವ ದಿ ರಿಚ್ಮೆಂಟ್ ಫೆಲೋಶಿಪ್ ಸೊಸೈಟಿ ಸುಮಾರು 20 ವರ್ಷಗಳಿಂದ ಮಾನಸಿಕ ಅಸ್ವಸ್ಥರು ಮತ್ತು ಮೂರ್ಛೆ ರೋಗಿಗಳಿಗೆ ತಪಾಸಣೆ ಹಾಗೂ ಉಚಿತ ಔಷಧಿಗಳ ಮತ್ತು ಊಟದ ವ್ಯವಸ್ಥೆಯನ್ನ ನಡೆಸಿಕೊಂಡು ಬರುತ್ತಿರುವ ಈ ಸೊಸೈಟಿ ನಿವೇಶನ, ಕಟ್ಟಡ, ಮೂಲಭೂತ ಸೌಲಭ್ಯಗಳು, ಊಟ, ಔಷಧಿ ಪ್ರತಿಯೊಂದು ದಾನಿಗಳಿಂದಲೇ ಕೈ ಜೋಡಿಸಿಕೊಂಡು ಬರುತ್ತಿರುವ ಈ ಸಂಸ್ಥೆ ಸುತ್ತಮುತ್ತಲ ತಾಲೂಕುಗಳು ಅಲ್ಲದೆ ಹೊರ ರಾಜ್ಯಗಳಿಂದಲೂ 5,000ಕ್ಕೂ ಅಧಿಕ ಮಾನಸಿಕ ಅಸ್ವಸ್ಥರು ಮತ್ತೆ ಮೂರ್ಛೆ ರೋಗಿಗಳು ಉಚಿತ ಚಿಕಿತ್ಸೆ ಮತ್ತು ಉಚಿತ ಔಷಧಿಯನ್ನ ಪಡೆಯುತ್ತಿರುವ ಈ ಸಂಸ್ಥೆಗೆ ಮಾಜಿ ಸಚಿವರು, ವಿಧಾನ ಪರಿಷತ್ ಸದಸ್ಯರು ಆದ MTB ನಾಗರಾಜ್ ಅವರು ಸಹ ಉಚಿತವಾಗಿ ಔಷಧಿಗಳನ್ನ ನೀಡುತ್ತಿದ್ದು ಇದುವರೆಗೂ 5 ಲಕ್ಷಕ್ಕೂ ಅಧಿಕ ಮೊತ್ತದ ಔಷಧಿಗಳನ್ನ ದೇಣಿಗೆಯಾಗಿ ನೀಡಿದ್ದಾರೆ. ಈ ಹಿನ್ನೆಲೆ ಅವರು ಹುಟ್ಟು ಹಬ್ಬದ ಪ್ರಯುಕ್ತ ಇಂದು ನಡೆದ ವಿಶೇಷ ಶಿಬಿರದಲ್ಲಿ ಮಾನಸಿಕ ರೋಗಿಗಳಿಗೆ ಔಷಧಿ ವಿತರಣೆ ಮಾಡಿದರು. ಸಂದರ್ಭದಲ್ಲಿ ಸೊಸೈಟಿ ಪದಾಧಿಕಾರಿಗಳಿಂದ MTB ನಾಗರಾಜ್ ಅವರಿಗೆ 74ನೇ ವರ್ಷದ ಹುಟ್ಟು ಹಬ್ಬದ ಪ್ರಯುಕ್ತ ಕೇಕ್ ಕಟ್ ಮಾಡುವುದರ ಮೂಲಕ ಸಂತಸ ವ್ಯಕ್ತಪಡಿಸಿದರು. ಒಂದು ದೊಡ್ಡ ಸಂಸ್ಥೆಯಾಗಿ ಪರಿವರ್ತನೆ ಆಗಲಿ, ಇದಕ್ಕೆ ದಾನ ಕೊಡ್ತಂತ ಮಹನೀಯರು ಇನ್ನೂ ಕೂಡ ಮುಂದಾಗ್ಲಿ. ಇಂಥವ್ರಿಗೆ ನೀವು ಮಾಡಿ, ಇಂಥವ್ರಿಗೆ ಸೇವೆ ಮಾಡಿ, ನಿಮ್ಮ ಕೈನಲ್ಲಿ ಆದಷ್ಟು ಮಾಡಿ. ನಿಮ್ಮ ಶಕ್ತಿಯ ಅನುಸಾರ, ನಿಮ್ಮ ಭಕ್ತಿಯ ಅನುಸಾರ ಮಾಡಿ. ನಿಮ್ಮ ಕುಟುಂಬಕ್ಕೋಸ್ಕರ ನಾನು ಇಷ್ಟು ಸಂಪತ್ತು ಕೊಟ್ಟಿದ್ದೀನಲ್ಲ, ಹಣ ಕೊಟ್ಟಿದ್ದೀನಿ, ಆಸ್ತಿ ಕೊಟ್ಟಿದ್ದೀನಿ, ಅಧಿಕಾರ ಕೊಟ್ಟಿದ್ದೀನಿ, ಈಗ ಕೇಳಿದ್ದೆಲ್ಲ ಕೊಟ್ಟಿದ್ದೀನಿ. ನೀವು ನಿಮ್ಮ ಕುಟುಂಬದಿಂದ ಆನಂದವಾಗಿದ್ದೀರಾ? ಬೇರೆಯವ್ರಿಗೆ ಏನಾದರೂ ಕೊಟ್ಟಿದ್ದೀರಾ? ಬರೀ ಕೈಯನ್ನು ಆಕಾಶಕ್ಕೆ ತೋರಿಸಿದ್ದೀರಾ? ಭೂಮಿಗೂ ಏನಾದರೂ ತೋರಿಸಿದ್ದೀರಾ? ಎಷ್ಟು ತೋರಿಸಿದ್ದೀರಾ ಹೇಳ್ತಾರೆ. ಅದಕ್ಕೆ ಏನಾದ್ರು ಕೊಟ್ಟಿದ್ದೀವಿ ಸ್ವಾಮಿ, ಇದೇ ಲೆಕ್ಕ ನಿಮ್ಮ ಹತ್ರ ನೋಡ್ಕೊಳ್ಳಿ. ಏನಷ್ಟಾದ್ರೂ ನಾವು ಕೊಟ್ಟು ಹೋಗ್ಬೇಕಲ್ಲ, ಕೊಡ್ಬೇಕಾ ಬೇಡವಾ? ಅದರಿಂದ ಏನೋ ದೇವರು ಮನಸ್ಕೊಂಡಿದ್ದೇನೆ. ದ ರಿಚ್ಮೆಂಟ್ ಫೆಲೋಶಿಪ್ ಸೊಸೈಟಿ ಅಧ್ಯಕ್ಷರಾದ ಶ್ರೀಕಾಂತ್, ಕಾರ್ಯದರ್ಶಿ ಗುರುರಾಜರಾವ್, ಚಿಕ್ಕಬಳ್ಳಾಪುರ ಮಂಜುನಾಥ್ ರೆಡ್ಡಿ, ಕಟ್ಟಡ ದಾನಿಗಳಾದ ಬೆಂಗಳೂರು ಚಂದ್ರಶೇಖರ್, ರೈತ ಮುನಿಕೆಂಪಣ್ಣ, ಬೆಳ್ಳುಟ್ಟಿ ವೆಂಕಟೇಶ್, ಚಂದ್ರಪ್ಪ, HK ನಾಗೇಶ್, ಸೋಮಶೇಖರ್ ರೆಡ್ಡಿ, ಪ್ರೆಸೆಂಟ್ ಶಾಲೆ ತಮೀಮ್ ಅನ್ಸಾರಿ, ಸುಬ್ರಹ್ಮಣ್ಯ, ರೈತ ಮುಖಂಡರಾದ ಸುರೇಶ್, ತಾದೂರ್ ಮಂಜುನಾಥ್, ಡಾಕ್ಟರ್ ವೀಣಾ ಸಿಬ್ಬಂದಿ ಹಾಜರಿದ್ದರು. ಬೇರೆ ಬೇರೆ ಸಮಾರಂಭಗಳಿಗೆ ನಾವು ನೋಡ್ತೀವಿ, ಹೋದಾಗೆಲ್ಲ ಅವರು ಹೇಳ್ಬಾರ್ದು. ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಇಷ್ಟು ಜನ ಇದ್ದರೂ ನಮಗೆ ಇದುವರೆಗೂ 5 ಲಕ್ಷ ರೂಪಾಯಿ ಮಾತ್ರ ಕೊಡ್ತಿದ್ದಾರೆ. ಅಥವಾ ಸುಮಾರು ಬಡ ರೋಗಿಗಳಿಗೆ ಇದರಿಂದ ಅನುಕೂಲ ಆಗ್ತಾ ಇದೆ. ಆದರೆ ನಮ್ಮಲ್ಲಿ ಆ ಥರ ಯಾರು ಮೂರನೇ ಸಾರಿ ಬಂದಿದೆ ಅಂತ ಒಂದು ಸಂಸ್ಥೆಗೆ ಮತ್ತೆ ಇಲ್ಲಿಗೆ ನನಗೆ ಆಹ್ವಾನವನ್ನು ಕೊಟ್ಟು ಒಂದು ಬರಬೇಕು ಅಂತೇಳಿ ನಮ್ಮ ಸೆಕ್ರೆಟರಿ ಅವರು, ನಾಗೇಶ್ ಅವರು, ಮತ್ತೆ ಈ ಟ್ರಸ್ಟಿಗಳು ಎಲ್ಲರ ಆಹ್ವಾನದ ಮೇರೆಗೆ ಇವತ್ತು ನಾವು ಬಂದು ಇಲ್ಲಿ ಈಗಾಗಲೇ ದೀಪವನ್ನು ಬೆಳಗಿಸಿ ನಮ್ಮ ಹುಟ್ಟುಹಬ್ಬ ಆಗಿ ನೇರವಾಗಿ ಲಿಂಕ್ ಅನ್ನ ಪಡೆದು ಜನರ ಧ್ವನಿ ಚಾನೆಲ್ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹೆಂಗಿದೆ? ಹೌದಾ? ಬಟ್ ತಗೊಳ್ತಾನೆ ಇರುವ ಬಿಡಬಾರ್ದು. ಸ್ಟಾರ್ಟ್ ಆಯ್ತು ಕಂಟಿನ್ಯೂಸ್. ಎಷ್ಟು ವರ್ಷದಿಂದ ತಗೊಳ್ತಾರೆ? ದಿನ ಉಂಟಾ? ಬೆಳಗ್ಗೆ ಮಾತ್ರ ಚಿಂತ ಉಂಟವಾ? ಎಷ್ಟೊಂದೆ ಆಯಾ ದೇವ್ರ మీద ಬಾರ್ಬೇಕು ಚಿಂತ ಆಗೋದಲ್ಲ. మీది ఎవరమ్మా? కైవారం. ఆంధ్ర వాళ్ళు. ಕಂಟಿನ್ಯೂಸ್ ಆಗಿ ಅವ್ರಿಗೆ ಮತ್ತೆ ಏನಾದ್ರು ಸ್ವಲ್ಪ ಗುಣ ಆಗ್ಬೇಕು. ಈಗ 7 ವರ್ಷ ಕಂಟಿನ್ಯೂಸ್ ಮತ್ತೆ ಕಿಸ್ಕೊಂಡು ಯಾರು ಕಿಸ್ಕೊಂಡು ಈಡೇ 13 ಕಿಸ್ಕೊಂತಾರಾ? ಇಲ್ಲ ಅಷ್ಟೇ.
ಅರ್ಥమైందమ్మా కాయలు తినడమే కాయలు కాదు ఉండే మట్టుకు అట్లనే కాపాడుకోవాలి షుగర్ వస్తే పోతుందా? షుగర్ వస్తే మాత్రం వచ్చుతా ఉంటామో తక్కువ ఇబ్బందులు ರಾಜಕೀಯ ಅನ್ನೋದು ಪ್ರಜಾಸೇವೆ ಅರ್ಥ ಆಯ್ತಲ್ಲ. ಆ ಪ್ರಜಾಸೇವೆ ಅನ್ನೋದು ಮುರಿದ್ಬಿಟ್ಟವ್ರು ಇವಾಗೆಲ್ಲ. ಯಾರೋ ಕೆಲವ್ರು ಬಿಟ್ರೆ ಇದೆಲ್ಲ ತನ್ನ ಸ್ವಾರ್ಥ ಸೇವೆ ರಾಜಕಾರಣದಲ್ಲಿ ಪ್ರಾಮಾಣಿಕತೆ ಅನ್ನೋದು ಹೋಗ್ಬಿಟ್ಟದೆ. ಪ್ರಾಮಾಣಿಕತೆ ಅನ್ನೋದಿಲ್ಲ. ಅರ್ಥ ಆಯ್ತೇನು? ಜನರ ಸೇವೆ ಮಾಡೋದು ಬಿಟ್ಟು ಈಗ ರಾಜಕಾರಣಕ್ಕೆ ಯಾರು ಬರ್ತಾರೆ ಅವ್ರ ಸೇವೆ ಅವ್ರು ಮಾಡ್ಕೊಳ್ಳೋ. ಯಾರೋ ಕೆಲವರು ಅವರೇ ಇಲ್ಲ ಅಂತ ಹೇಳಿಲ್ಲ. 100% ಅವರೇ ಆಗೋದ್ರೆ ಸೂರ್ಯ ಚಂದ್ರರು ಹುಟ್ಟಲ್ಲ. ಅವ್ರ ಪ್ರಪಂಚ ಕತ್ಲಾಗೋಗ್ಬಿಡ್ತದೆ. ಯಾರೋ ಕೆಲವರು ಇದ್ದಾರೆ, ಧರ್ಮವಾಗಿ ನಡೆಯೋರು, ನಿಯತ್ತಾಗಿ ನಡೆಯೋರು, ಪ್ರಾಮಾಣಿಕವಾಗಿ ನಡೆಯೋರು ಇದ್ದಾರೆ. ಕೆಲವರು ಇದ್ದಾರೆ, ಕಮ್ಮಿ, ಪರ್ಸೆಂಟೇಜ್ ಕಮ್ಮಿ, ಜಾಸ್ತಿ ಇಲ್ಲ. ಯಾವತ್ತು 100% ಅವರೇ ಆಗೋತಾರೆ ಅವತ್ತು ಸೂರ್ಯನೂ ಹುಟ್ಟಲ್ಲ, ಚಂದ್ರನೂ ಇಲ್ಲ. ಎಲ್ಲ ಪ್ರಪಂಚನೇ ಮುಪ್ಪಾಗೋಗ್ಬಿಡ್ತದೆ. ಹೌದಾ ಡಾಕ್ಟ್ರೆ?